ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಪಾಠ 5 ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯ. ಕಂಟಿನ್ಯೂಷನ್ ಆಫ್ ದ ಪೋಯಮ್. ಈ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಪಾಠ ಓದಿದ್ದೇನೆ, ಪದ್ಯ ಒಂದು ಓದಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈಗ ಪದಗಳನ್ನು ಓದೋದು, ಯಾವ ರೀತಿ ಪದಗಳನ್ನು ಓದೋದಂತ ಹೇಳಿಕೊಡ್ತೇನೆ. ಓಕೆ, ಇಲ್ಲಿ ಇದು ಎಕ್ಸಸೈಸ್, ಇವು ಅಭ್ಯಾಸಗಳು. ಮೊದಲನೇದು ಕೇಳಿದ ಪದಗಳು ಅಂತಂದರೆ, ನಾನೀಗ ಪೋಯಮ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ಬಂದಂಥ ಪದಗಳಿವು. ಅದರಲ್ಲಿ ಬಂದಂಥ ಪದಗಳು ಕೆಲವು 2 ಅಕ್ಷರದಿದೆ, ಕೆಲವು 3 ಅಕ್ಷರದಿದೆ, ಕೆಲವು ಒತ್ತಕ್ಷರಗಳಿದ್ದಾವೆ, ಕೆಲವು ಒತ್ತಕ್ಷರ ಇಲ್ಲದೆ ಇರುವಂಥ ಅಕ್ಷರಗಳಿದ್ದಾವೆ. ಅವುಗಳನ್ನು ನೀವು ಮನೆಯಲ್ಲಿ ಗಟ್ಟಿಯಾಗಿ ಓದಬೇಕು. ನಾನು ನಿಮಗೆ ಓದಿ ತೋರಿಸ್ತೇನೆ, ಅದೇ ರೀತಿ ನೀವೇನು ಮಾಡಬೇಕು, ಮನೆಯಲ್ಲಿ ಈ ಪದಗಳನ್ನು, ಇಲ್ಲಿ ಕೊಟ್ಟಿರುವಂಥ ಪದಗಳನ್ನು ಗಟ್ಟಿಯಾಗಿ ನಿಮ್ಮಷ್ಟಕ್ಕೆ ನೀವೇ ಗಟ್ಟಿಯಾಗಿ ಓದಿಕೊಂಡು ನೀವು ಅದನ್ನು ಕಲಿಬೇಕು. ಕೇಳಿದ ಪದಗಳು, ಇವುಗಳನ್ನು ಗಟ್ಟಿಯಾಗಿ ಓದಿ. ಹಳ್ಳಿ, ದಾರಿ, ಮಾವಿನ ಮರ, ಕೊಂಬೆ, ತನ್ನೆಳಲು, ಪಕ್ಷಿಗಳು, ಚೀಲಿ ಪೀಲಿ, ಮರಿಗಳು, ಎಲೆಗಳು, ನೀರು, ಪರಿಮಳ, ಜನ, ಉಪಕಾರ, ನೂರು, ಹಿರಿಮೆ, ಶುದ್ಧ, ಗಾಳಿ, ಹಸಿರು, ಉಸಿರು, ಹೊತ್ತು, ಮತ್ತೊಂದು ಸಲ ಓದ್ತೀನಿ. ಹಳ್ಳಿ, ದಾರಿ, ಮಾವಿನ ಮರ, ಕೊಂಬೆ, ತನ್ನೆಳಲು, ಪಕ್ಷಿಗಳು, ಚಿಲಿಪಿಲಿ, ಮರಿಗಳು, ಎಲೆಗಳು, ನೀರು, ಪರಿಮಳ, ಜನ, ಉಪಕಾರ, ನೂರು, ಹಿರಿಮೆ, ಶುದ್ಧ, ಗಾಳಿ, ಹಸಿರು, ಉಸಿರು, ಹೊತ್ತು. ಇವನ್ನು ಮನೆಯಲ್ಲಿ ಚೆನ್ನಾಗಿ ಓದಿ. ನಾನು ನಿಮಗೊಂದ್ಸರಿ ಇಂಗ್ಲೀಷ್ನಲ್ಲಿ ಹೇಳ್ತೇನೆ. ಯಾರಿಗೆ ಮನೆಯಲ್ಲಿ ಸರಿಯಾಗಿ ಓದಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ಮನೆಯಲ್ಲಿ ಸ್ವಲ್ಪ ಹೇಳ್ಕೊಡ್ಲಿಕ್ಕೆ ಕಷ್ಟ ಆಗೋದಿದ್ರೆ, ನಾನು ಸ್ವಲ್ಪ ನಿಮಗೆ ಇಂಗ್ಲೀಷ್ನಲ್ಲಿ ನಿಮಗೆ ಸಹಾಯವಾಗಲಂತ ನಾನು ನಿಮಗೆ ಸ್ವಲ್ಪ ಇಂಗ್ಲೀಷ್ನಲ್ಲಿ ಹೇಳ್ತೇನೆ. ಹಳ್ಳಿ ಅಂದರೆ ವಿಲೇಜ್, ದಾರಿ ಅಂದರೆ ರೋಡ್, ಮಾವಿನ ಮರ ಅಂದರೆ ಮ್ಯಾಂಗೋ ಟ್ರೀ, ಕೊಂಬೆ ಬ್ರಾಂಚಸ್, ತನ್ನೆಳಲು ಅಂದರೆ ಶ್ಯಾಡೋ, ಪಕ್ಷಿಗಳು ಬರ್ಡ್ಸ್, ಚಿಲಿಪಿಲಿ ಅಂತಂದರೆ ಚಿರ್ಪಿಂಗ್, ಮರಿಗಳು ಅದು ಸ್ಮಾಲ್ ಒನ್ಸ್, ಎಲೆಗಳು ಲೀವ್ಸ್, ನೀರು ವಾಟರ್, ಪರಿಮಳ ದ ಸ್ಮೆಲ್, ಜನ ಅಂದರೆ ಪೀಪಲ್, ಉಪಕಾರ ಅಂದರೆ ಹೆಲ್ಪಿಂಗ್, 100 100, ಹಿರಿಮೆ ಅಂತಂದರೆ ಗ್ರೇಟ್ನೆಸ್, ಶುದ್ಧ ಅಂದರೆ ಹೋಲಿ, ಗಾಳಿ
ಬ್ರೀಸ್ ಹಸಿರು, ಗ್ರೀನರಿ, ಉಸಿರು ಬ್ರೀದಿಂಗ್, ಹೊತ್ತು ಅಂದರೆ ಟೈಮ್. ಓಕೆ ಚಿಲ್ಡ್ರನ್, you just try to learn these words by reading loud. ಜೋರಾಗಿ ಓದಿ ಈ ಪದಗಳನ್ನು ಓದಲಿಕ್ಕೆ ಕಲಿಬೇಕು. ಓಕೆ, ನೆಕ್ಸ್ಟ್ ಮುಂದಿಂದು ಆ. ಓದಿ ತಿಳಿಯಿರಿ, ಓದಿ ತಿಳಿಯಿರಿ. ಬದಿ, ಬದಿ ಅಂತ ಹೇಳಿದ್ರೆ ಪಕ್ಕ, ಸೈಡ್. ತೆನ್ನಳಲು ಅಂದರೆ ತಂಪಾದ ನೆರಳು. ಕಮ್ಮಿನ, ಕಮ್ಮಿನ ಅಂದರೆ ಸುಗಂಧ ಅಥವಾ ಪರಿಮಳ. ಪರಿಮಳ ಅಂತಂದರೆ ಸುವಾಸನೆ, ಸುಂದರವಾದಂಥ ವಾಸನೆ. ಉಸಿರು, ಉಸಿರು ಅಂತ ಹೇಳಿದ್ರೆ ಪ್ರಾಣ, ದೇಹದ ಒಳಕ್ಕೆ ತೆಗೆದುಕೊಳ್ಳುವ ಹಾಗೂ ಹೊರಗೆ ಬಿಡುವ ಗಾಳಿ. ಬ್ರೀದಿಂಗ್, ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಇಳೆ, ಇಳೆ ಅಂತಂದರೆ ಭೂಮಿ, ಇಳೆ ಅಂತಂದರೆ ಭೂಮಿ. ಸೊ ಮತ್ತೊಂದ್ಸರಿ ಹೇಳ್ಕೊಡ್ತೇನೆ ಚಿಲ್ಡ್ರನ್. ಬದಿ, ಬದಿ ಅಂದರೆ ಪಕ್ಕ. ತೆನ್ನಳಲು ಅಂದರೆ ತಂಪಾದ ನೆರಳು. ಕಮ್ಮಿನ ಅಂದರೆ ಸುಗಂಧ. ಪರಿಮಳ ಅಂದರೆ ಸುವಾಸನೆ. ಉಸಿರು ಅಂತಂದರೆ ಪ್ರಾಣ, ದೇಹದ ಒಳಕ್ಕೆ ತೆಗೆದುಕೊಳ್ಳುವ ಹಾಗೂ ಹೊರಗೆ ಬಿಡುವ ಗಾಳಿ. ಇಳೆ ಅಂತಂದರೆ ಭೂಮಿ, ಇಳೆ ಅಂತಂದರೆ ಭೂಮಿ. ಓಕೆ ಚಿಲ್ಡ್ರನ್, ಸೊ ಆ ಮತ್ತು ಆ ಎರಡನ್ನು ಚೆನ್ನಾಗಿ ಮನೆಯಲ್ಲಿ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು. ಅದೇ ರೀತಿ ನಾನು ಇಲ್ಲಿ ಓದಿದಂಥ ಪದಗಳನ್ನು ನಿಮ್ಮ ಹೋಮ್ವರ್ಕ್ ಪಾರ್ಟಲ್ಲಿ ಇವುಗಳನ್ನು ಬರಿಬೇಕು, ಬರೆದು ಕಲಿಬೇಕು. ಈ ಒತ್ತಕ್ಷರಗಳಿದ್ದಾವೆ, ಕೆಲವು ಒತ್ತಕ್ಷರಗಳನ್ನು ಅದು ಕಲಿಬೇಕು. ಯಾವ ರೀತಿ ಒತ್ತಕ್ಷರ ಬರ್ತದಂತ ನಿಮ್ಮ ಹೋಮ್ವರ್ಕ್ ಪಾರ್ಟಲ್ಲಿ ಈ ಎಲ್ಲ ಪದಗಳನ್ನು ಎರಡು ಸರಿ ಬರಿಬೇಕು. ಒಂದು ಪದ 2 times, ಒಂದು ಪದವನ್ನು 2 ಸಾರಿ ಬರೆದು ನೀವು ಮನೆಯಲ್ಲಿ ಕಲಿಬೇಕಾಗ್ತದೆ. ಅದೇ ರೀತಿ ಇದು ಸಹ ಓದಿ ತಿಳಿರಿ, ಇದನ್ನು ಸಹ ನೀವು 2 ಸರಿ ಬರಿಬೇಕು. ಇದನ್ನು ಸಹ 2 ಸರಿ ಹೋಮ್ವರ್ಕ್ ಪಾರ್ಟಲ್ಲಿ ಬರಿಬೇಕು. ಓಕೆ, ಮತ್ತೊಂದು ಸರಿ ಎರಡನ್ನೂ ಒಟ್ಟಿಗೆ ಓದ್ತೇನೆ. ಇನ್ನೊಂದು ಸರಿ. ಕೇಳಿದ ಪದಗಳು, ಇವುಗಳನ್ನು ಗಟ್ಟಿಯಾಗಿ ಓದಿ. ಹಳ್ಳಿ, ದಾರಿ, ಮಾವಿನ ಮರ, ಕೊಂಬೆ, ತೆನ್ನಳಲು, ಪಕ್ಷಿಗಳು, ಚಿಲಿಪಿಲಿ, ಮರಿಗಳು, ಎಲೆಗಳು, ನೀರು, ಪರಿಮಳ, ಜನ, ಉಪಕಾರ, ನೂರು, ಹಿರಿಮೆ, ಶುದ್ಧ, ಗಾಳಿ, ಹಸಿರು, ಉಸಿರು, ಹೊತ್ತು. ಓದಿ ತಿಳಿಯಿರಿ. ಬದಿ, ಪಕ್ಕ. ತೆನ್ನಳಲು, ತಂಪಾದ ನೆರಳು. ಕಮ್ಮಿನ, ಸುಗಂಧ. ಪರಿಮಳ, ಸುವಾಸನೆ. ಉಸಿರು, ಪ್ರಾಣ, ದೇಹದ ಒಳಕ್ಕೆ ತೆಗೆದುಕೊಳ್ಳುವ ಹಾಗೂ ಹೊರಗೆ ಬಿಡುವ ಗಾಳಿ. ಇಳೆ, ಭೂಮಿ. ಓಕೆ ಚಿಲ್ಡ್ರನ್, ಇದಿಷ್ಟನ್ನು ಸರಿಯಾಗಿ ಓದಿ, ಇದನ್ನೇ ಗಟ್ಟಿಯಾಗಿ ಓದಿ ಕಲಿಬೇಕು. ಇದರ ಈ ಸೈಡಿನ ಅಕ್ಷರಗಳ ಅರ್ಥಗಳನ್ನು ಈ ಸೈಡ್ ಕೊಟ್ಟಿದ್ದಾರೆ. ಸೊ ಈ ಅಕ್ಷರಗಳ ಅರ್ಥಗಳನ್ನು ಬರೆದು ಕಲೀರಿ. ಇದನ್ನು ಸಹ 2 ಸರಿ ಬರೆದು ಗಟ್ಟಿಯಾಗಿ ಓದಲಿಕ್ಕೆ ಕಲಿಬೇಕು. ಓಕೆ ಚಿಲ್ಡ್ರನ್, ಇನ್ನು ಹೋಮ್ವರ್ಕ್ ಪಾರ್ಟಲ್ಲಿ ಈ 2 ಎಕ್ಸಸೈಸ್ ಅ ಮತ್ತು ಆ ಎರಡನ್ನು ಬರೆದು ನನಗೆ ತೋರಿಸ್ಬೇಕು. ಓಕೆ, ಥ್ಯಾಂಕ್ ಯು.